ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ ಸರ್. ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ ವಾಟ್ಸಪ್ಗೆಲ್ಲ ಫೋಟೋ ಹಾಕಿದ್ರೆ ತಮ್ಮದು ವೆಹಿಕಲ್ದು. ಹ್ಞೂ ಸರ್. ಏನೈತ್ರಿ ಮಾಡಲ್ ಇದು? ಈಗ ಸರ್ 2019 ಐತಿ. 2019 ಮಾಡಲ್ ಐತ್ರಿ? ಹ್ಞೂ ರೀ. ಓಕೆ. ಓನರ್ ಎಷ್ಟಾಗಿರಿ ಸರ್ ತಾವು ಗಾಡಿಗೆ? ಸೆಕೆಂಡ್ ಐತೆ ಸರ್. ತಾವು 2ನೇ ಓನರ್ ಇದ್ದೀರಿ, ಗಾಡಿ ಯಾರು ತೊಗೊಂತಾರ 3ನೇ ಓನರ್ ಆಗ್ತಾರೆ ರೀ. ಹ್ಞೂ ಸರ್. ರನ್ನಿಂಗಲ್ಲಿ ಎಷ್ಟಾಗೈತೆ ಸರ್ ಗಾಡಿ ಓಡಿರೋದು ಕಿಲೋಮೀಟ್ರ್? ಸರ್ ರನ್ನಿಂಗ್ 37,000 ಆಗೈತೆ ರೀ. 37,000 ಅಷ್ಟೇ ಆಗೈತೆ ರನ್ನಿಂಗ್ ಇದು? 37,000 ರನ್ನಿಂಗ್ ಅಷ್ಟೇ ಐತ್ರಿ ಸರ್. ಮೀಟ್ರ್ ಏನು ಚಲ್ತಿ ಐತ್ರಿ, ಬಂದ್ ಆಗೈತೆ ರೀ? ಚಲ್ತಿ ಐತೆ ಸರ್. ಓಕೆ. ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಕೊಂಡಿರಿ ಸರ್? ಫ್ರಂಟು ಬ್ಯಾಕ್ ಸೈಡದು ಸ್ಟೇಪ್ನಿ ಏನು 5 ಟೈರ್ ಐತಲ್ಲ ರೀ, ಎಷ್ಟು ಐತ್ರಿ ಪರ್ಸೆಂಟೇಜು? ಸರ್ 5 ಟೈರ್ ಹೊಸ ಅದಾವೆ ರೀ. ಹೊಸವು ಐತ್ರಿ? ಹಾಂ ರೀ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರಿ ತಮ್ಮ ಕೈಯಾಗ? ಸರ್ ಇಂಜನ್ ಇನ್ನೂ ಒಂದು ಪಾನ ಹಚ್ಕೊಂಡಿಲ್ಲ ರೀ, ಬೌಡಿಗೂ ಒಂದು ಏಟು ಬ್ರೇಸ್ ಹಚ್ಚಿಲ್ಲ ರೀ ನಾವು ಇನ್ನೂ. MPF ಇಂಜನ್ ಐತ್ರಿ ಇದು? MPF ಐತೆ ರೀ. ಓಕೆ. ಇನ್ನೂವರೆಗೂ ಸಿವಿಲ್ ಇಂಜನ್ ಐತ್ರಿ, ಮೆಕ್ಯಾನಿಕಲ್ ಕೆಲಸ ಏನೂ ಆಗಿಲ್ಲ? ಏನಾಗಿಲ್ಲ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಆಗಿರ್ಬೋದು, ಸಣ್ಣ ಪುಟ್ಟ ಮನೆ ಕೆಲಸ ಈ ಥರ ಏನೂ ಪ್ರಾಬ್ಲಮ್ ಇಲ್ಲಲ್ಲ ರೀ ಸರ್? ಆ ಥರ ₹1 ಅದಕ್ಕೆ ಏನೂ ಮಾಡಿಸಿಲ್ಲ ರೀ, ಅದಕ್ಕೆ ಏನು ಕೆಲಸನೂ ಇಲ್ಲ ರೀ ₹1 ಮಾಡಿಸಿಲ್ಲ, ಅದು ಕೆಲಸಕ್ಕೂ ಬಂದಿಲ್ಲ ರೀ? ಇಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲಿಯರ್ ಐತ್ರಿ ವೆಹಿಕಲ್ಲು? ಹಾಂ ಕ್ಲಿಯರ್ ಐತೆ ರೀ. ಸರ್ 8 ಸೀಟ್ರ್ ಐತ್ರಿ, 5 ಸೀಟ್ರ್ ಐತ್ರಿ ಇದು? ಸರ್ 8 ಸೀಟ್ರ್ ಐತೆ ರೀ. ಓಕೆ. ಸೀಟ್ ಕುಷನ್ ಅಂತೆಲ್ಲ ಕರೆಕ್ಟ್ ಐತ್ರಿ ಗಾಡಿ ಒಳಗಡೆ? ಕಂಪನಿ ಕ್ವಶನ್ ಐತೆ ರೀ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರಾ? ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ರು ರೀ. ಓಕೆ ರೀ ಸರ್. ಬಂಪರ, ಕ್ಯಾರಿಯರ, ಫಿಟ್ನೆಸ್ಸು? ಆ ಬಂಪರ್ ಕ್ಯಾರಿಯರ್ ಏನೂ ಹಾಕಿಲ್ಲ ಸರ್ ಇನ್ನೂ ಅದಕ್ಕೆ ರೀ. ಗಾಡಿ ಪ್ಲೇನ್ ಐತ್ರಿ ಪೂರ್ತಿ? ಎಲ್ಲ ಪ್ಲೇನ್ ಐತೆ ರೀ. ಬರಾಬರಿ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಇನ್ಶೂರೆನ್ಸ್ ಎಷ್ಟು ತಿಂಗಳು ಐತ್ರಿ ರನ್ನಿಂಗು? FC ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ. ಸರ್ ಇನ್ಶೂರೆನ್ಸ್ ಫ್ರೆಶ್ ತುಂಬಿದೈತೆ ರೀ. 1 ವರ್ಷ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿಗೆ? ಒಂದು ವರ್ಷದ ರೀ, ಈಗ 2 ದಿವಸ ಆತು ರೀ ತುಂಬಿ ಫ್ರೆಶ್ ಐತೆ ರೀ. ನಿಮ್ಮ ಗಾಡಿ ಒಟ್ಟಿನಲ್ಲಿ ತೊಗೊಂಡವ್ರಿಗೆ ಏನೂ ₹1 ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲವೇ ಇಲ್ಲ. ಆರಾಮಾಗಿ ಬಿಸ್ನೆಸ್ ಪರ್ಪಸ್ಸಿಗೆ ಆಗಿರ್ಬೋದು, ಅವ್ರಿಗೆ ಏನಾದರೂ ಓನ್ ಯೂಸ್ ಮಾಡ್ಬೇಕು ಅನ್ನೋಂಗಿತ್ತಂದ್ರೂ ಬೆಸ್ಟ್ ಗಾಡಿ ಐತ್ರಿ ಇದು. ಹ್ಞೂ ಸರ್. ಆ ಥರ ಅಂತೂ ಕಂಡೀಷನ್ ಇಟ್ಟಿರ್ತಾವೆ. ಆ ಥರ ಫುಲ್ ಕಂಡೀಷನ್ ಇರ್ತದೆ. ಓಕೆ. ಇನ್ನೊಂದು ರೀ, LPG ಏನಾದರೂ ಫಿಟ್ನೆಸ್ ಮಾಡಿಸಿರಾ? ಫ್ಯೂಲ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಪ್ಯೂರ್ ಪೆಟ್ರೋಲ್ ಐತೆ ಸರ್. ಏನು ಕೊಡ್ತೈತೆ ರೀ ಸರ್ ಮೈಲೇಜು? ಇದು ಒಂದು 16-17 ಎವರೇಜ್ ಕೊಡ್ತೈತೆ ರೀ. ಹೌದ್ರಾ? ಹ್ಞೂ. ಓಕೆ ಸರ್. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ರೀ, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು? ಸರ್ ನಾವು ಒಂದು ₹3,50,000 ಹೇಳತ್ತೀವಿ ರೀ. 3,50,000 ಹೇಳಕತ್ತೀರಿ? ಹ್ಞೂ. ಓಕೆ. ಮಾಡಲ್ ಬಂದುಬಿಟ್ಟು 2019 ಮಾಡಲ್ ಐತ್ರಿ. ತಾವು ಓನರ್ ಕೂಡ 2 ಆಗಿದ್ದೀರಾ. ಗಾಡಿ ಯಾರು ತೊಗೊಂತಾರ ಅವರು 3ನೇ ಓನರ್ ಆಗ್ತಾರೆ ರೀ. ತಾವೆಲ್ಲ ಸರ್. ಟೈರ್ ಕೂಡ ಹೊಸ ಹಾಕ್ಸಿದ್ರೆ, ಇನ್ಶೂರೆನ್ಸು ಫ್ರೆಶಾಗಿ ಕಟ್ಟಿದ್ರೆ, ಗಾಡಿ ತೊಗೊಂಡ್ರಿಗೆ 1 ವರ್ಷ ಇನ್ಶೂರೆನ್ಸ್ ಕೂಡ ಸಿಗ್ತೈತೆ ರೀ. ಹ್ಞೂ ಸರ್. ಓಕೆ. ತಾವು ಹೇಳಕತ್ತಿದ ರೇಟು 3,50,000 ನಮ್ಮ ಕಡೆಯಿಂದ ಬಂದವ್ರಿಗೆ ಇದರಲ್ಲಿ ಏನು ಮಾಡಿಕೊಡ್ತೀರಿ ಸರ್ ಹೆಚ್ಚು ಕಡಿಮೆ ನೆಗೆಶ್ಬಲ್ಲು? ಸರ್ ಬಂಪರ್ ಆಫರ್ ಸರ್, ಇದು ₹3,20,000 ಬಂದರೆ ಕೊಟ್ಟು ಬಿಡ್ತೀನಿ ಗಾಡಿ ಸರ್. 3,20,000 ತಾವು ಗಾಡಿ ಕೊಡ್ತೀರಾ? ಹ್ಞೂ ಸರ್. ಓಕೆ. ಗಾಡಿ ಇರೋಂಥ ಲೊಕೇಶನ್ ರೀ ಸರ್ ಇದು? ಇದು ಬೆಳಗಾಂ ಹಂತಕ್ಕೆ MK ಹುಬ್ಬಳ್ಳಿ ಅಂತ ಊರು ಐತೆ ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೆ ಸರ್. ಅಪ್ಡೇಟ್ ಮಾಡಿರ್ತೀವಿ ರೀ. ನೋಡಿರಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು ರೀ ಸರ್.